ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ರಿಗೂ ಆರ್ಷಿ ಕನ್ನಡ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳಿಗೆ ರಾಮನವಮಿ ಇರೋದ್ರಿಂದ ಅದ್ರದ್ದು ಒಂದು ಫೋಟೋಶೂಟು ಆ ಥೀಮಲ್ಲಿ ಯಾವುದಾದ್ರೂ ಒಂದು ರಾಮಂದು ಫೋಟೋಶೂಟ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಅಂತ ಹೇಳ್ಬಿಟ್ಟು ನಾನೊಂದು ಬ್ಲ್ಯಾಕ್ ಸ್ಯಾರಿನ ತೊಗೊಂಡಿದ್ದೀನಿ. ಆದರೆ ನನ್ನದೇ ಒಂದು ಕಾಟನ್ ಸ್ಯಾರಿ ಇತ್ತು ಬ್ಲ್ಯಾಕ್ ಕಲರು, ಅದನ್ನೇ ತೊಗೊಂಡಿದ್ದೀನಿ. ಅದ್ರ ಕೆಳಗಡೆ ಒಂದು ಬೆಡ್ಶೀಟ್ನ ಹಾಕಿದ್ದೀನಿ. ಆ ಫೋಟೋಶೂಟ್ ಮಾತ್ರ ತುಂಬ ಚೆನ್ನಾಗಿ ಬಂತು, ನೋಡಿ ನಿಮಗೇ ಗೊತ್ತಾಗುತ್ತೆ. ನಾನಿಲ್ಲಿ ಫಸ್ಟು ಸೀರೆ ಮೇಲೆ ಒಂದು ಅಕ್ಕಿನ ಯೂಸ್ ಮಾಡಿಕೊಂಡು ಚಿಕ್ಕದಾಗಿ ಅರಮನೆ ಥರ ಅಂದರೆ ಮನೆ ಥರ ಒಂದು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಪ್ರತಿ ಸರಿ ನಾನು ಒಬ್ಬಳೇ ಮಾಡ್ತಾಯಿದ್ದೆ. ನನಗೆ ಬೇಜಾರಾಗ್ತಿತ್ತು ಈ ಸತಿ. ಅಪ್ಪ ನಾನು ಒಬ್ಬಳೇ ಮಾಡ್ಕೊಬೇಕು, ಮಗುನೂ ಮೇಂಟೈನ್ ಮಾಡಿಕೊಂಡು ನನ್ನ ಹಸ್ಬೆಂಡಿಗೆ ಎಷ್ಟು ಕರೆದ್ರೂ ಬರ್ತಿಲ್ಲ. ನೀನು ಮಾಡು ನಿನ್ಗೆ ಹೆಂಗೆ ಬರುತ್ತೋ ಹಂಗೆ, ನಾನು ಆಮೇಲೆ ಬೇಕಿದ್ರೆ ಬರ್ತೀನಿ ಅಂತೇಳಿ ಹೇಳ್ತಾಯಿದ್ರು. ಅದಕ್ಕೆ ನನಗೆ ಸಿಟ್ಟು ಬರ್ತಾಯಿತ್ತು. ಸರಿ, ಏನು ಮಾಡೋಕ್ಕಾಗಲ್ಲ, ನಾನು ಒಬ್ಬಳೇ ಮಾಡ್ತೀನಿ, ಇದು ನನ್ನ ಖುಷಿಗೆ ನಾನು ಮಾಡ್ತಿರೋದು ಅಲ್ವಾ ಸರಿ ಅಂತ ಹೇಳ್ಬಿಟ್ಟು ಬೇಕು ಅಂತ ನಾನು ಹೆಂಗೋ ಮಾಡ್ತಿದ್ದೆ. ಫೈನಲಾಗಿ ಲಾಸ್ಟಲ್ಲಿ ಬಂದ್ರಪ್ಪ. ಅಂದರೆ ಬರ್ತೀನಿ ಅಂತ ಹೇಳಿದರು, ಆದರೆ ನೀನು ಮಾಡ್ಕೊತಿರು, ನಾನು ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಹೇಳಿದ್ರ. ಹಾಗಾಗಿ ನಾನು ಮಾಡ್ಕೊತಾ ಇದ್ದೆ. ನನಗಷ್ಟು ಕರೆಕ್ಟಾಗಿ ಬರ್ತಾ ಇರಲಿಲ್ಲ, ದಪ್ಪ ಬೇರೆ ಆಗ್ತಾಯಿತ್ತು. ಅಂದರೆ ಅಕ್ಕಿ ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ ನಾನು, ಹಾಗಾಗಿ ಸ್ವಲ್ಪ ದಪ್ಪ ಆಗ್ತಿತ್ತು. ಸ್ವಲ್ಪ ಬೇಕು ಅಂತಲೂ ಕೂಡ ನಾನು ಮಾಡಿದ್ದು ಉಂಟು, ಯಾಕಂದರೆ ಬರಲಿ ಅಂತೇಳಿ. ಅವರದು ಸ್ವಲ್ಪ ಈಗ ಜೊತೇಲಿ ಯಾರಾದರೂ ಒಬ್ಬರು ಹೆಲ್ಪ್ ಮಾಡೋರು ಇದ್ದರೆ ಏನು ಒಂದ್ಸಲ ಒಂಥರ ಬೇಗ ಮಾಡ್ಬೋದು, ಎಲ್ಲ ಕೆಲಸ ಬೇಗ ಆಗುತ್ತೆ. ಮಗು ಮಲ್ಕೊಂಡಿತ್ತು, ಅಷ್ಟರೊಳಗಡೆ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಆಮೇಲೆ ಲಾಸ್ಟಲ್ಲಿ ಅವರು ಕೂಡ ಬಂದು ಫುಲ್ A to Z ಎಲ್ಲ ಅವರೇ ಮಾಡಿಕೊಟ್ರು. ನನ್ನ ಹಸ್ಬೆಂಡು ಫಸ್ಟು ನಾನು ಏನೇ ದಪ್ಪ ಅಕ್ಕಿ ಎಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ಫುಲ್ಲು ತೆಗೆದು ಅಂದರೆ ಸ್ವಲ್ಪ ಸಣ್ಣ ಕ್ಲೈನ್ ಥರ ಮಾಡ್ಕೊಂಡು ನೋಡ್ತಾ ಇದ್ದಿಲ್ಲ, ಆ ಥರ ಮಾಡ್ಕೊತಾ ಇದ್ದೆ. ಚೆನ್ನಾಗಿ ಬಂದಿತ್ತು. ಚೆಂಡು ಹೂವಾಗಿ ಅದನ್ನೆಲ್ಲ ಬಿಡಿಸಿ ಕೊಡ್ತಾಯಿದ್ದೆ. ಅವರು ಅಕ್ಕಿ ಇದೆಲ್ಲ ರೆಡಿ ಮಾಡ್ಕೊತಾಯಿದ್ರು, ಮನೆ ಥರ ಹೇಳಿದ್ನಲ್ಲ ಆ ಥರ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಈ ಕಡೆ ಪಾಪು ತೂಗ್ತಿದ್ದೀನಿ, ಮತ್ತೆ ಇಲ್ಲಿ ಬರೋದು, ಮತ್ತು ಅವಳನ್ನು ತೂಗೋದು. ಒಂದು 5 ನಿಮಿಷ ಸುಮ್ಮನೆ ಮಲ್ಕೊಂತೇಳಿ, ಒಂದು 10 ನಿಮಿಷ ಮತ್ತು ಇನ್ನೊಂದು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು. ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಫೈನಲಿ ನಾನು ಏನು ಅಂದ್ಕೊಂಡಿದ್ದು ಅದನ್ನು ಕೂಡ ಮಾಡಿದೆ. ಇನ್ನು ಬಾಣ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸಾವಂತಿಗೆ ಹೂವು ತಂದಿದ್ನಲ್ಲ ಅದರಲ್ಲೇ ಅಕ್ಕಿ ಮತ್ತು ಹೂವನ್ನ ಯೂಸ್ ಮಾಡಿಕೊಂಡು ಬಾಣನ ಮಾಡಿದ್ದಾಯಿತು. ಈ ಥರ ಸಿಂಪಲ್ಲಾಗಿ ನಮ್ಮ ಕೈಯಲ್ಲಿ ಹೇಗೆ ಬರುತ್ತೋ ಹಾಗೆ ಮಾಡಿದ್ವಿ. ಹಾಗೆ ಪಾಪ ಕೂಡ ಮಲಗಿದ್ಲು. ಒಂದು ಸ್ವಲ್ಪ ಹೊತ್ತು ಮಲ್ಕಿರಲಿ, ಅಷ್ಟೊತ್ತಿಗೆ ಸ್ವಲ್ಪ ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಎದ್ಬಿಟ್ಲು. ಆಮೇಲೆ ಅವಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಈ ಥರ ಒಂದು ಆರೆಂಜ್ ಕಲರ್ದಲ್ಲಿ ಬಟ್ಟೆ ಇತ್ತು, ಅದನ್ನೇ ಕಚ್ಚೆ ಥರ ಕಟ್ಟಿದ್ದೆ. ನನ್ನ ಹಸ್ಬೆಂಡ್ ಫಸ್ಟಿಗೆ ಈ ಥರ ಕಟ್ಟಿದ್ರು. ಈ ಥರ ಕಟ್ಟು ಚೆನ್ನಾಗಿ ಕಾಣುತ್ತೆ ನೋಡೋಣ ಸುಮ್ಮನೆ ಅಂತ ಹೇಳ್ಬಿಟ್ಟು ಕಟ್ಟಿದ್ರು. ನಾನು ಆಮೇಲೆ ಕಚ್ಚೆ ಥರ ಕಟ್ಟಿದೆ. ಇನ್ನು ಈಗ ಸರ್ಕಸ್ ಎಲ್ಲ ಮಾಡಿಬಿಟ್ಟು ಅವಳಿಗೆ ಒಂದು ರೆಡಿ ಮಾಡಿಬಿಟ್ಟು ಫೋಟೋಸ್ ತೆಗಿಯೋಣ ಅಂತೇಳಿ ಮಲಗಿಸಿದ್ರೆ, ಈ ಕಡೆಯಿಂದ ಅಕ್ಕಿ ಇಳಿಯೋದು, ಆ ಕಡೆಯಿಂದ ಹೂವು ಎಳೆಯೋದೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಲು. ನನಗೆ ಗೊತ್ತು, ಈ ಕಡೆ ಫುಲ್ಲು ಬೆವ್ತೋಗ್ತಾ ಇದ್ದೀನಿ. ಅಪ್ಪ ಇವಳು ನೋಡಿದ್ರೆ ಹಿಂಗೆ ಮಾಡ್ತಿದ್ದಾರೆ, ಒಂದು ಫೋಟೋಸು ನೀಟಾಗಿ ಬಂದೇ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಗೋ ಮ್ಯಾನೇಜ್ ಮಾಡಿಕೊಂಡು ಕೈಯಲ್ಲೇ ಇದು ಆಟ ಸಾಮಾನು ಕೊಟ್ಬಿಟ್ಟು ಫೋಟೋಸ್ ಎಲ್ಲ ತೆಗೆದ್ವಿ, ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು. ಹಾಗೆ ನೆಕ್ಸ್ಟ್ ಡೇ ಏನಂದರೆ ರಾಮನವಮಿ ಇರೋದ್ರಿಂದ ನಾನು ಇಲ್ಲಿ ಕೋಸಂಬರಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಕೋಸಂಬರಿಗೆ ನಾನಿಲ್ಲಿ ಹೆಸರುಬೇಳೆ, ಈರುಳ್ಳಿ, ಹಾಗೆ ಸ್ವಲ್ಪ ಕಾಯಿ, ಹಾಗೆ ಕ್ಯಾರೆಟು, ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಇದ್ರದ್ದು ಆಲ್ಮೋಸ್ಟ್ ಎಲ್ಲರೂ ಸೇಮೇ ಬರ್ತಾರೆ, ಬಟ್ ನಾನು ವ್ಲಾಗ್ ಮಾಡೋದ್ರಿಂದ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಸಿಕ್ಕಾಪಟ್ಟೆ ಫುಲ್ಲು ಎಷ್ಟೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಆದರೆ ಅನ್ಫಾರ್ಚುನೇಟ್ಲಿ ಅದೆಲ್ಲ ಮಿಸ್ ಆಗಿಬಿಟ್ಟಿದೆ. ಪಾಪು ಬೇರೆ ಮಲಗಿದ್ಲು. ಅದೊಂದು ಸ್ವಲ್ಪ ಹೊತ್ತು ನಾನು ಏನೇನು ಅಡುಗೆ ಮನೆಗೆ ಬಂದು ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೈವೇದ್ಯಕ್ಕೆ ಅನ್ನೋಷ್ಟರಲ್ಲಿ ಅವಳು ಕೂಡ ಎದ್ಬಿಟ್ಲು ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಹಾಗೆ ಇಲ್ಲಿ ಪಾನಕಕ್ಕೆ ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣು, ಶುಂಠಿ ಜಜ್ಜಿಬಿಟ್ಟು ಹಾಕಿದ್ದೆ, ಟೇಸ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ಅಂದರೆ ಏಲಕ್ಕಿ ಕೂಡ ಹಾಕಿದ್ದೆ. ಅದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಅದರಲ್ಲೇ ಬಿಟ್ಬಿಟ್ಟು ಅದಾದಮೇಲೆ ನಾನಿಲ್ಲಿ ಸೋಸ್ಕೋತಾ ಇದ್ದೆ. ಪಾನಕ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಮಜ್ಜಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಮೊಸರು, ಕೊತ್ತಂಬರಿ, ಪುದೀನ, ಹಸಿಮೆಣಸಿನಕಾಯಿ, ಹಾಗೆಯೇ ಜೀರಿಗೆ, ಕಾಳು ಮೆಣಸಿನ ಯೂಸ್ ಮಾಡಿಕೊಂಡು ಫ್ಲೇವರ್ ಮಸಾಲೆ ಮಜ್ಜಿಗೆ ಚೆನ್ನಾಗಿರುತ್ತೆ. ಹಾಗೆ ಇರುತ್ತಲ್ಲ, ನಾನು ಅದನ್ನು ಏನು ಮಾಡಿಬಿಟ್ಟೆ ಸೋಸ್ಕೊಂಡು ಮತ್ತೆ
ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಮಿಕ್ಸ್ ಮಾಡಿಬಿಟ್ಟೆ. ಅದೊಂಥರ ಫ್ಲೇವರ್ ಅದೇ ಕೊಡ್ತಾಯಿತ್ತು. ಅದಾದಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇನ್ನು ದೇವ್ರ ಮನೆಗೆ ಬಂದುಬಿಟ್ಟು ಪೂಜೆಗೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಈ ಕಡೆ ಪಾಪು ಕೂಡ ಇದ್ಬಿಟ್ಟಿದ್ದಾಳೆ, ಅವಳು ಅಳ್ತಿದ್ದಾಳೆ. ಒಂದೊಂದ್ಸತಿ ಅವಳಿಗೂ ಫೀಡ್ ಮಾಡಿ ಮಧ್ಯದಲ್ಲಿ ಇಲ್ಲೂ ಕೂಡ ಮೈಂಟೈನ್ ಮಾಡಿಕೊಂಡು ಹೇಗೋ ಬೇಗ ಬೇಗ ಪೂಜೆನ ಮುಗಿಸ್ಕೊಂಡೆ. ಏನೋ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಹಾಗೆಯೇ ನನಗೆ ಈ ಥರ ಹಬ್ಬದ ದಿನ ಏನಾದರೂ ಒಂದು ಪೂಜೆ ಇರೋ ದಿನ ಈ ಥರ ಸಾಂಬ್ರಾಣಿ ಹೊಗೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಅದೇನೋ ಮನೆ ತುಂಬ ಆ ಹೊಗೆ ಸ್ಮೆಲ್ ಹೋದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ದೇವ್ರ ಫೋಟೋಕ್ಕೆಲ್ಲ ಈ ಥರ ಹೂವು ಇಟ್ಟು ಪೂಜೆ ಮಾಡೋದ್ರಿಂದ ಏನೋ ಒಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿರುತ್ತೆ. ಅದು ಖುಷಿ ಅನಿಸುತ್ತೆ ನನಗಂತೂ ಈ ಥರ ಹೂವು ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ. ಅದಕ್ಕೆ ಒಂದು ಸಿಟಿಗೆ ಹೋದಾಗ ಥರದೇ ಮರ್ತೋಗ್ಬಿಡ್ತಿರ್ತೀವಿ. ಹಾಗೆ ಇನ್ನು ಮಜ್ಜಿಗೆ ಎಲ್ಲ ಮಾಡಿಟ್ಟಿದ್ನಲ್ಲ ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ವಲ್ಪನಾದರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಇವಾಗಲೇ ಹೋಗಿ ಆಶಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವ್ಲಾಗ್.